ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನ. ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯ ಕೆಡುತ್ತೀರಿ ಎಂದು. ಯೇಸುಸ್ವಾಮಿ ಒಂದು ದಿವಸ ಯೇಸುಸ್ವಾಮಿ ತನ್ನ ಶಿಷ್ಯರೆಲ್ಲರೂ ಕೂಡ ಸಮುದ್ರದ ಮೇಲೆ ರಾತ್ರಿ ಪ್ರಯಾಣವಾಗಿ ಹೋಗುತ್ತಿದ್ದಾಗ ಅಕಸ್ಮಾತ್ ಆಗಿ ಗಾಳಿ, ತುಫಾನು ಎಲ್ಲ ಕೂಡ ಬಂದು ಆ ಒಂದು ನಾವೆ, ಅವರು ಹೋಗುತ್ತಿರುವಂತ ನಾವೆ ಅಲ್ಲಕಲ್ಲೋಲವಾಗಿ ಸಮುದ್ರದಲ್ಲಿ ಮುಳುಗುವಂತ ಒಂದು ಪರಿಸ್ಥಿತಿ. ಆಗ ಆ ದೋಣಿಯಲ್ಲಿ ಯೇಸುಸ್ವಾಮಿ ಇದ್ದಾಗಲೂ ಕೂಡ ಶಿಷ್ಯರೆಲ್ಲರೂ ಕೂಡ ಭಯಭೀತಿಯಿಂದ ಹೋಗುತ್ತಿದ್ದರು. ಯೇಸುಸ್ವಾಮಿಯನ್ನು ಎಬ್ಬಿಸಿದ್ದರಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಅಲ್ಪ ವಿಶ್ವಾಸಿಗಳೇ, ನೀವು ವಿಶ್ವಾಸ ಇಡಿರಿ ಅಂತ ಹೇಳುತ್ತಿದ್ದಾರೆ. ಆದ್ರಿಂದ ಆಮೇಲೆ ಯೇಸು ಕ್ರಿಸ್ತನು ಎದ್ದು ಆ ಗಾಳಿಯನ್ನು, ತುಫಾನನ್ನು ಗದ್ದಿಸಲು ಅದೆಲ್ಲ ಕೂಡ ಸಮಾಧಾನ ಆಯಿತು. ಆ ಗಾಳಿ ಹೋಯಿತು, ಆ ಒಂದು ತುಫಾನು ಎಲ್ಲ ಕೂಡ ನಿಂತು ಹೋಯಿತು ಅಂತ ನಾವು ನೋಡುತ್ತೇವೆ. ಆದ್ರೆ ಇವತ್ತು ನಮ್ಮ ಜೀವನದಲ್ಲಿ ಬಿರುಗಾಳಿ ಅಂತ ಸಮಸ್ಯೆ, ತುಫಾನ್ ಅಂತ ಸಮಸ್ಯೆ, ಯಾರು ಕೂಡ ಅದು ತೀರ್ಸಲಾದಂತ ರೋಗ, ಸಮಸ್ಯೆ, ಬಾಧೆ ಇದ್ದಾಗ ನಾವು ಕೂಡ ಅನೇಕ ಸಾರಿ ಧೈರ್ಯ ಕೆಡುತ್ತಾ ವಿಶ್ವಾಸದಲ್ಲಿ ಕುಗ್ಗಿ ಹೋಗಿ ಪ್ರಾರ್ಥನೆ ಮಾಡೋದು ಬಿಡುತ್ತೇವೆ, ವಾಕ್ಯ ಓದೋದು ಬಿಡುತ್ತೇವೆ, ಸಭೆಗೆ ಹೋಗೋದು ಕೂಡ ಬಿಡುತ್ತೇವೆ. ಹಾಗೆ ಮಾಡದೆ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲವನ್ನು ಯೇಸು ನಾಮದಲ್ಲಿ ಜಯಿಸಿ ನಾವು ಮುಂದೆ ಹೋದಾಗ ತಂದೆ ಯಾವಾಗಲೂ ನಮ್ಮೊಟ್ಟಿಗಿದ್ದು ಎಲ್ಲಾ ದುಃಖ ಕಷ್ಟದಿಂದ ಬಿಡಿಸಿ ಸಂತೋಷ, ಆರೋಗ್ಯ, ಸಮಾಧಾನ ಕೊಟ್ಟು ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ಅನೇಕರಿಗೆ ಸಾಕ್ಷ್ಯಗೊಡುತ್ತಾನೆ. ಅಂತ ಒಂದು ಧೈರ್ಯವುಳ್ಳ ಆತ್ಮವನ್ನು ಹೊಂದಿಕೊಂಡು ದೇವರಿಗಾಗಿ ನಾವು ಜೀವಿಸಿದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ದೇವರ ಈ ವಾಕ್ಯವನ್ನು ದೀವಿಸಲಿ. ಆಮೆನ್.